ಗುರುಪೂರ್ಣಿಮಾ ಆಷಾಢ ಮಾಸದಲ್ಲಿ ಬರುವ ಹುಣ್ಣಿಮೆಗೆ ವ್ಯಾಸ ಪೂರ್ಣಿಮಾ, ಕಡ್ಲಿಗಾರ ಹುಣ್ಣಿಮೆ, ರುದ್ರ ಸಾವರ್ಣಿ, ಮನ್ವಾದಿ, ಗೋಕುಲ ವ್ರತ, ಶಿವಶಯನೋತ್ಸವ, ಗುರುಪೂರ್ಣಿಮಾ ಎಂದು ಕರೆಯುತ್ತಾರೆ. ಗುರುವಿನ ಮಹಿಮೆ ಅಪಾರವಾಗಿದೆ. ಶ್ರೀರಾಮಚಂದ್ರನು ಮರ್ಯಾದಾ ಪುರುಷೋತ್ತಮನೆಂದು ಕರೆಸಿಕೊಳ್ಳಲು ಅವನಿಗೆ ಜೀವನದ ವಿವಿಧ ಹಂತಗಳಲ್ಲಿ ದೊರೆತ ಗುರುಗಳೇ ಕಾರಣ. ಅವರ ಮಾರ್ಗದರ್ಶನವೇ ಆತನನ್ನು ಆದರ್ಶ ಪುರುಷನನ್ನಾಗಿ ರೂಪಿಸಿದವು. ಅಂತೆಯೇ ಮಹಾಭಾರತದಲ್ಲಿ ಅರ್ಜುನ ಒಬ್ಬ ಉತ್ತಮ ಬಿಲ್ಲುಗಾರ. ಅದಕ್ಕೆ ಗುರು ದ್ರೋಣಾಚಾರ್ಯರೇ ಕಾರಣ. ಇತಿಹಾಸದಲ್ಲಿ ಹಕ್ಕಬುಕ್ಕರು ಶತ್ರುಗಳಿಂದ ವಿಜಯನಗರ ಸಾಮ್ರಾಜ್ಯವನ್ನು ಹಿಂಪಡೆಯಲು ವಿದ್ಯಾರಣ್ಯ ಗುರುಗಳು ಕಾರಣವಾದರೆ, ಶಿವಾಜಿ ಮಹಾರಾಜ ಸೋತು ಬಸವಳಿದು ಕಂಗೆಟ್ಟು ಕುಳಿತಾಗ ರಾಮದಾಸರ ಗುರು ಉಪದೇಶ ಆತ್ಮಬಲ ತುಂಬಲು ಕಾರಣವಾಯಿತು. ಮೋಹನದಾಸ ಕರಮಚಂದ ಗಾಂಧಿಯವರು ಮಹಾತ್ಮ ಗಾಂಧೀಜಿಯಾಗಲು ಕಾರಣರಾದ ಗುರುಗಳು ಅನೇಕರಿದ್ದಾರೆ. ಅವರ ತತ್ವೋಪದೇಶಗಳು ಗಾಂಧಿಯವರ ಮನಸ್ಸನ್ನು ಆಳವಾಗಿ ಹೊಕ್ಕು ಸತ್ಯ ಮತ್ತು ಅಹಿಂಸೆಯ ಬಗ್ಗೆ ಇರುವ ನಂಬಿಕೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಿದವು. ಆದ್ದರಿಂದ ಭಾರತ ಅಹಿಂಸೆಯಿಂದ ಸ್ವರಾಜ್ಯವನ್ನು ಪಡೆದ ಪ್ರಪಂಚದ ಮೊದಲ ರಾಷ್ಟ್ರವಾಯಿತು. ಈಗಲೂ ನಮ್ಮ ಸುತ್ತಮುತ್ತಲಿನ ಯಾವುದೇ ನಾಯಕರನ್ನು ಕೇಳಿದರೆ ಅವರ ಜೀವನದ ಗುರಿ ಅವರ ಗುರುಗಳು ಹಾಕಿಕೊಟ್ಟ ದಾರಿ ಎಂಬುದು ಸತ್ಯ. ಗುರುವೆಂದರೆ ಕೇವಲ ಶಾಲೆಗಳಲ್ಲಿ ಅಕ್ಷರ ಹೇಳಿಕೊಡುವವರು ಮಾತ್ರವಲ್ಲ. ಮನೆಯಲ್ಲಿ ತಾಯಿ ತಂದೆ, ಅಜ್ಜ ಅಜ್ಜಿಯರು, ಬಂಧು ಬಳಗದವರು, ಸ್ನೇಹಿತರು, ಪ್ರತಿನಿತ್ಯ ಮಾತನಾಡಿಸುವ ಸಜ್ಜನರು, ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರುವ ಸಹೃದಯಿ ಗಣ್ಯ ವ್ಯಕ್ತಿಗಳು, ಮಹನೀಯರನ್ನು ಸಹ ಗುರುಗಳಾಗಿ ಭಾವಿಸಿದರೆ ಮಾನವ ಬಹಳ ಎತ್ತರಕ್ಕೆ ಏರಬಹುದು. ಆದರೆ ಇಂದು ಸಮಾಜ ವಿಚಿತ್ರ ರೀತಿಯಲ್ಲಿ ಬದಲಾಗುತ್ತಿದೆ. ಶಿಕ್ಷಕರ ಸ್ಥಾನಮಾನಗಳು ಪಲ್ಲಟವಾಗುತ್ತಿವೆ. ಅವರಿಗೆ ಮೊದಲಿನಂತೆ ಗೌರವವಿಲ್ಲ. ಇದಕ್ಕೆ ಕೇವಲ ವಿದ್ಯಾರ್ಥಿಗಳಷ್ಟೇ ಕಾರಣರಲ್ಲ. ಪೋಷಕರು, ಸಾಮಾಜಿಕ ವ್ಯವಸ್ಥೆ, ಮಾಧ್ಯಮಗಳು ಸಹ ಕಾರಣವಾಗಿದ್ದು, ಇವುಗಳಿಂದಲೇ ನಮ್ಮ ಸಾಮಾಜಿಕ ಬುನಾದಿ ಅಲುಗಾಡುತ್ತಿದೆ. ಸಮಾಜದಲ್ಲಿ ಗುರುವಿನ ಮಾರ್ಗದರ್ಶನವಿಲ್ಲದೆ ಇಂದು ಅತ್ಯಾಚಾರ, ಅನ್ಯಾಯ, ವಂಚನೆ, ಭ್ರಷ್ಟಾಚಾರ ಮುಂತಾದವುಗಳು ತಾಂಡವವಾಡುತ್ತಿವೆ. ಶಿಕ್ಷಕರು ಮೌಲ್ಯಯುತವಾದ ಪ್ರಜೆಗಳನ್ನು ತಯಾರು ಮಾಡಬೇಕು. ಪ್ರಾಥಮಿಕ ಶಿಕ್ಷಣ ಮನುಷ್ಯನ ಜೀವನದ ಗುರಿಯನ್ನು ರೂಪಿಸುವ ಪ್ರಮುಖ ಹಂತವಾಗಿದ್ದು, ಉತ್ತಮ ಗುರುವಿನ ಮಾರ್ಗದರ್ಶನ ಅತ್ಯಗತ್ಯವಾಗಿ ಬೇಕಾಗುತ್ತದೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಏನೂ ತಿಳಿಯದ ಒಬ್ಬ ಸಾಮಾನ್ಯ ಮನುಷ್ಯನನ್ನು ಜೀವನದ ಮೌಲ್ಯಗಳು, ಜೀವನದ ಅರ್ಥ, ಗುರಿ, ಆ ಗುರಿಯನ್ನು ಸಾಧಿಸಲು ಇರುವ ಮಾರ್ಗ ಮುಂತಾದವುಗಳನ್ನು ಗುರುವಿನ ಮಾರ್ಗದರ್ಶನವಿಲ್ಲದೆ ತಿಳಿಯಲು ಸಾಧ್ಯವಿಲ್ಲ. ಪ್ರಪಂಚದ ಮಹಾನ್ ವ್ಯಕ್ತಿಗಳು, ದಾರ್ಶನಿಕರು, ಸಂತರು, ರಾಜಕೀಯ ಮುತ್ಸದ್ದಿಗಳ ಜೀವನದ ವಿವಿಧ ಹಂತಗಳನ್ನು ಗಮನಿಸಿದಾಗ ಅವರ ಜೀವನದ ಪ್ರತಿ ಹಂತದಲ್ಲಿ ಮಾರ್ಗದರ್ಶಕರಾಗಿ ಒಬ್ಬ ಗುರು ಜೊತೆಗಿದ್ದನೆಂಬುದು ತಿಳಿಯುತ್ತದೆ. ಸರ್ವಜ್ಞ, ಬಸವಣ್ಣ, ಅಕ್ಕ ಮಹಾದೇವಿ ಮುಂತಾದವರ ವಚನ ಸಾಹಿತ್ಯದಲ್ಲಿ ಸಂತ ತುಕಾರಾಮ, ಜ್ಞಾನೇಶ್ವರ, ಚೋಖಾಮೇಳ, ಮುಕ್ತಾಬಾಯಿಯವರು ಬರೆದಿರುವ ಅಭಂಗಗಳಲ್ಲಿ ಗುರುವಿನ ಮಹಿಮೆ ಮಾಡಲಾಗಿದೆ. ನಿಜವಾದ ಸದ್ಗುರು ನಿರಾಕಾರ ಭಗವಂತನಾಗಿದ್ದಾನೆ. ಈ ಪತಿತ ಪ್ರಪಂಚವನ್ನು ಮತ್ತೊಮ್ಮೆ ಪಾವನ ಮಾಡಲು ಸ್ವಯಂ ಸದ್ಗುರುವಾದ ಪರಮಾತ್ಮನು ಈ ಭೂಮಿಯ ಮೇಲೆ ಅವತರಿತನಾಗಿದ್ದಾನೆ. ಅವನು ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪದಲ್ಲಿದ್ದಾನೆ. ಅವನು ವಿಶ್ವದ ಸರ್ವ ಆತ್ಮರ ಸತ್ಯ ಗುರು ಆಗಿದ್ದಾನೆ. ಅವನು ಜ್ಞಾನ, ಪವಿತ್ರತೆ, ಪ್ರೇಮ, ಆನಂದ ಮತ್ತು ಶಕ್ತಿಗಳ ಸಾಗರವಾಗಿದ್ದಾನೆ. ಸದ್ಗುರುವಾಗಿ ನಮ್ಮೆಲ್ಲರಿಗೂ ಮುಕ್ತಿ ಮತ್ತು ಜೀವನ ಮುಕ್ತಿ ನೀಡಲು ಬಂದಿದ್ದಾನೆ. ಪರಮಾತ್ಮನನ್ನು ಆರಾಧಿಸುವ ಭಕ್ತರೆಲ್ಲ ಯಾವುದಾದರೂ ಒಂದು ಬೇಡಿಕೆಯನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಪ್ರಾರ್ಥಿಸುತ್ತಾರೆ. ಅಂಥವರಲ್ಲಿ 4 ಪ್ರಕಾರದ ಭಕ್ತರಿದ್ದಾರೆ ಎನ್ನುತ್ತದೆ ಭಗವದ್ಗೀತೆ. ಚತುರ್ವಿಧ ಭಜಂತೆ ಮಾಂ ಜನಾಃ ಸುಕೃತಿನೋರ್ಜುನಃ ಆರ್ತೋ ಜಿಜ್ಞಾಸುರಾರ್ಥೀರ್ತಿ ಜ್ಞಾನಿ ಚ ಭರತವರ್ಷಭ. ಆರ್ತ ಅಂದರೆ ದುಃಖಿ, ಅರ್ಥಾರ್ಥಿ ಧನದಾಹಿ, ಜಿಜ್ಞಾಸು ಅಂದರೆ ಪ್ರಶ್ನಾರ್ಥಕ ವಿದ್ಯಾರ್ಥಿ, ಜ್ಞಾನಿ ದೇವರನ್ನು ಯಥಾರ್ಥವಾಗಿ ತಿಳಿದಿರುವವನು. ಹೀಗೆ 4 ಪ್ರಕಾರದ ಭಕ್ತರ ಬಗ್ಗೆ ಗೀತೆ ಹೇಳಿದೆ. ಭಕ್ತರು ಭಕ್ತರೇ, ಭಗವಂತ ಭಗವಂತನೇ. ಭಕ್ತರೇ ಭಗವಂತನಾಗಿದ್ದಾನೆಂದರೆ ಮಗನಿಗೆ ಅಪ್ಪನಿಲ್ಲ, ಮಗನೇ ಅಪ್ಪ ಎಂದು ತಿಳುವಳಿಕೆ ಕೊಟ್ಟಂತೆ. ಆದ್ದರಿಂದ ಭಕ್ತರೂ ಇದ್ದಾರೆ, ಭಗವಂತನೂ ಇದ್ದಾನೆ. ಭಗವಂತನೆಂದು ಭಕ್ತನಾಗಲಾರ, ಭಕ್ತನೂ ಭಗವಂತನಾಗಲಾರ. ಏಕೆಂದರೆ ಭಗವಂತನು ಜನನ ಮರಣರಹಿತ. ಪರಮಾತ್ಮ ಅಕಾಯ,
ಪರಮಾತ್ಮ ಅಭೋಕ್ತ, ಪರಮಾತ್ಮ ಅಹಿಂಸಕ. ಈ ಮಹಿಮೆಗಳು ಭಕ್ತನಿಗೆ ಇಲ್ಲ. ಆದ್ದರಿಂದ ಪರಮಾತ್ಮನೇ ಬೇರೆ, ಭಕ್ತರೇ ಬೇರೆ. ಈ ಕಾರಣದಿಂದ ಪರಮಾತ್ಮನು ಸರ್ವವ್ಯಾಪಿ ಅಲ್ಲ, ಸರ್ವಾಂತರ್ಯಾಮಿ ಅಲ್ಲ. ಆದ್ದರಿಂದ ಪರಮಾತ್ಮ ಯಾರು, ಹೇಗಿದ್ದಾನೆ ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ನೋಡೋಣ. ಜ್ಯೋತಿಷಾಮಪಿ ತಜ್ಞೋತಿಸ್ತಮಸಃ ಪರಮುಚ್ಯತೆ, ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಟಿತಂ. ಸರ್ವಜ್ಯೋತಿ ಸ್ವರೂಪಗಳಾದ ಚೈತನ್ಯ ಆತ್ಮಗಳಿಗೂ ಪರಮಶ್ರೇಷ್ಠನು ಪರಮಜ್ಯೋತಿ ಪರಮಾತ್ಮನಾಗಿದ್ದಾನೆ. ಪರಮಾತ್ಮನು ಸರ್ವ ಆತ್ಮರುಗಳ ಅಜ್ಞಾನವೆಂಬ ಕತ್ತಲೆಯನ್ನು ಕಳೆಯಬಲ್ಲ ಸರ್ವಜ್ಞನೂ ಜ್ಞಾನೇಶ್ವರನೂ ಜ್ಞಾನಸಾಗರನೂ ಆಗಿದ್ದಾನೆ. ಪರಮಾತ್ಮನನ್ನು ಜ್ಞಾನದಿಂದಲೇ ಅರಿಯಬೇಕಾಗಿದೆ. ಜ್ಞಾನಬಲದ ಬುದ್ಧಿಯಿಂದ ಪರಮಾತ್ಮನನ್ನು ಪಡೆಯಬಹುದಾಗಿದೆ ಎಂದು ಗೀತೆ ಹೇಳಿದೆ. ವಿಶ್ವದ ಸರ್ವ ದುಃಖಿ ಆತ್ಮರುಗಳನ್ನು ದುಃಖಗಳಿಂದ ಮುಕ್ತರನ್ನಾಗಿ ಮಾಡಲು ಈ ಹಳೆಯ ಪತಿತ ಕಲಿಯುಗಿ ಸೃಷ್ಟಿಯನ್ನು ಮತ್ತೊಮ್ಮೆ ಪಾವನ ಸತ್ಯಯುಗಿ ಸೃಷ್ಟಿಯನ್ನಾಗಿ ಮಾಡಲು, ವಿಕಾರಿ ಮನುಷ್ಯರನ್ನು ಮತ್ತೊಮ್ಮೆ ಶ್ರೇಷ್ಠಾಚಾರಿ ದೇವತೆಗಳನ್ನಾಗಿ ಮಾಡಲು ಸದ್ಗುರು ಪರಮಾತ್ಮನು ಬಂದಿದ್ದಾನೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಪರಮಾತ್ಮನು ಜ್ಞಾನ ಸಾಗರನಾಗಿದ್ದು ವರ್ತಮಾನ ಸಮಯದಲ್ಲಿ ನಾವು ಆತ್ಮರುಗಳಿಗೆ ಆಧ್ಯಾತ್ಮಿಕ ಜ್ಞಾನ ಮತ್ತು ಸಹಜ ರಾಜಯೋಗದ ಶಿಕ್ಷಣವನ್ನು ನೀಡುತ್ತಿದ್ದಾನೆ. ಸಹಜ ರಾಜಯೋಗದಿಂದ ಆತ್ಮದ ಎಲ್ಲ ಕರ್ಮಗಳು ಭಸ್ಮವಾಗಿ ಆತ್ಮವು ಮತ್ತೊಮ್ಮೆ ಪಾವನವಾಗಿ ಸತೋಪ್ರಧಾನವಾಗುತ್ತದೆ. ರಾಜಯೋಗದಿಂದ ಮನುಷ್ಯಾತ್ಮರು ಮತ್ತೊಮ್ಮೆ ದೇವಾತ್ಮರಾಗುತ್ತಾರೆ. ಹಾಗಾದರೆ ಬನ್ನಿ, ಈ ಹುಣ್ಣಿಮೆಗೆ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಹೋಗಿ ಸತ್ಯ ಗುರುವಿನ ಪರಿಚಯ ತಿಳಿದು ಮುಕ್ತಿ ಜೀವನ್ಮುಕ್ತಿಗೆ ಪಾತ್ರರಾಗೋಣ. ಗಾನವಿ ಮಾರ್ಕೆಟಿಂಗ್ ಗ್ರೂಪ್ಸ್ ಅವರ ಗಾನವಿ ಫುಡ್ ಪ್ರಾಡಕ್ಟ್ ಜಗತ್ತಿನಲ್ಲಿಯೇ ಹೆಸರಾದ ಮಲೆನಾಡಿನ ಪರಿಮಳಯುಕ್ತ ಸಾವಯವ ಪದ್ಧತಿಯಲ್ಲಿ ಬೆಳೆಯಲಾದ ಆಹಾರ ಉತ್ಪನ್ನಗಳು. ಶುದ್ಧವಾದ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಸಾವಯವ ಬೆಲ್ಲ ಹಾಗೂ ಮಸ್ಟ್ ಕ್ವಾಲಿಟಿ ಗುಡ್ ಪ್ರಾಡಕ್ಟ್. ಉತ್ತಮ ಗುಣಮಟ್ಟದ ಯಾವುದೇ ರಾಸಾಯನಿಕಗಳ ಮಿಶ್ರಣವಿಲ್ಲದೆ ಸಂಸ್ಕರಿಸಿದ ಅತ್ಯಂತ ರುಚಿಕರವಾದ ಗಾನವಿ ಫುಡ್ ಪ್ರಾಡಕ್ಟ್. ನಮ್ಮ ಗಾನವಿ ಫುಡ್ ಪ್ರಾಡಕ್ಟ್ ನಿಮಗಾಗಿ ವೈವಿಧ್ಯಮಯವಾದ ಉತ್ಪನ್ನಗಳೊಂದಿಗೆ ಸದಾ ಸೇವೆ ನೀಡಲು ಮತ್ತು ನಿಮ್ಮ ಕುಟುಂಬದೊಂದಿಗೆ ನಿಮ್ಮ ಅಮೂಲ್ಯ ಕ್ಷಣಗಳನ್ನು ಉತ್ತಮ ರುಚಿಯೊಂದಿಗೆ ರಸಮಯವಾಗಿಸಲು ಪ್ರೇರೇಪಿಸುತ್ತದೆ. ಗಾನವಿ ಫುಡ್ ಪ್ರಾಡಕ್ಟ್